ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಥರ ಉತ್ತರಾಯಣ, ಗ್ರೀಷ್ಮ ಋತು, ಮಲಜ್ಯೇಷ್ಠ ಶುದ್ಧ ತೃತೀಯ, ಮಂಗಳವಾರ 19/5/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ತೃತೀಯ ಬರ್ತಕ್ಕಂಥದ್ದು ಹಗಲು 10:30 ಮತ್ತು ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ 12:38 ಹಗಲು. ಇನ್ನು ಯೋಗ ಬಂದು ಧೃತಿ, ಕರ್ಣ ಬಂದು ತೈತಲೆ, ರಾಹುಕಾಲ ಬಂದು 3ರಿಂದ 4:30, ಬಿಳುಕ ಕಾಲ 12ರಿಂದ 1:30, ಅರ್ಧ ಪ್ರಹರಿ ಬಂದು 7:30ರಿಂದ 9, ಯಮಕಂಠ ಕಾಲ ಬಂದು 9ರಿಂದ 10:30 ಅಥವಾ ಅಮೃತ ಗಡಿಗಳು 12ರಿಂದ 1:30 ಇರತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ಬಂಧು ಮಿತ್ರರ ಮೇಲನ, ಶುಭ ಸುದ್ದಿಗಳು ಬರ್ತಕ್ಕಂಥದ್ದು, ಪ್ರಯಾಣದಿಂದ ಲಾಭ ನಿಮಗೆ. ದ್ರಾಕ್ಷಿ ಅನಾನಸು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥದ್ದು. ಇನ್ನು ಐಸ್ ಕ್ರೀಮ್ ವ್ಯಾಪಾರಗಾರರು, ಜ್ಯೂಸ್ ಸೆಂಟರ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ. ನೀವು ಹನುಮತ್ ಚಾಳಿಸವನ್ನು ಪಠಿಸಿ. ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಗೆ ಪ್ರಯತ್ನ. ಅದರಲ್ಲಿ ಈ ವಕೀಲರು, ಈ ಪತ್ರ ಬರಹಗಾರರು ಮತ್ತು ಈ ರಿಯಲ್ ಎಸ್ಟೇಟವರು, ಈ ಬ್ರೌಸಿಂಗ್ ಸೆಂಟರ್ಗಳವ್ರಿಗೆ ಬಹಳ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು, ವ್ಯಾಪಾರ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ಹೂವಿನ ವ್ಯಾಪಾರ, ಹೂವಿನ ಬೆಳೆಗಾರರಿಗೆ ಸ್ವಲ್ಪ ಅಲ್ಪ ಶ್ರಮ ಮತ್ತು ಹೆಚ್ಚಿನ ನಷ್ಟ ಆಗ್ತಕ್ಕಂಥದ್ದು. ಇನ್ನು ವೈದ್ಯ ವೃತ್ತಿ ಮಾಡೋರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಆಂಜನೇಯ ಸ್ವಾಮಿ ದಂಡಕವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೃಥಾ ಖರ್ಚುಗಳು, ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ದಾಳಿಂಬೆ, ನಿಂಬೆ, ಕರ್ಬೂಜ, ಕಲ್ಲಂಗಡಿ ಬೆಳೆದಿರತಕ್ಕಂಥ ರೈತರಿಗೆ ಒಂದು ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗ್ಬೋದು, ಫುಡ್ ಮೆಟೀರಿಯಲ್ ಆಗ್ಬೋದು, ಕ್ಲೋತ್ಸ್ ಆಗ್ಬೋದು, ಎಲೆಕ್ಟ್ರಿಕಲ್ ಮೆಟೀರಿಯಲ್, ರೆಡಿಮೇಡ್ ಇರ್ತಕ್ಕಂಥ ವಸ್ತುಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅದರಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ನಿರ್ವಹಣೆ ಇರೋದನ್ನು ಚೊಕ್ಕಟವಾಗಿ ಖರ್ಚು ಮಾಡ್ಕೊಳ್ತೀರಿ. ಮಿತ್ರರಿಂದ ಸಹಾಯ, ಕರಕುಶಲ ಕರ್ಮಿಗಳು, ಗುಡಿಕಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಈ ಹೋಟೆಲ್ಸು, ಚಾಟ್ಸು, ಕಾಂಡಿಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಹನುಮನ್ನಾಮ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಉತ್ತಮ ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ. ರೇಷ್ಮೆ, ಶುಂಠಿ, ತಂಬಾಕು ಬೆಳೆಗಾರರಿಗಂತೂ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯ, ಹೋಮ ದ್ರವ್ಯಗಳು ಇದಕ್ಕೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಅಂಗಾರಕ ಅಷ್ಟೋತ್ತರ ಶತನಾಮವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಕರಕುಶಲ ಕರ್ಮಿಗಳು, ಸಹೋದ್ಯೋಗಿಗಳು, ಎಲ್ಲ ರೀತಿಯ ಕಾರ್ಮಿಕರುಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹತ್ತಿ ಬೆಳೆಗಾರರು, ಈ ಸ್ವೀಟ್ ಕಾರ್ನ್ ಜೋಳ ಬೆರೆದಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವರು ಇವತ್ತು ಒಳ್ಳೆಯ ಬ್ಯುಸಿಯಲ್ಲಿರ್ತಾರೆ. ನೀವು ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ ಮತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ವೆಚ್ಚಗಳು ಬರ್ತಕ್ಕಂಥದ್ದು. ಬಂಧುಗಳ ಮಿಲನ, ಬಾಲ್ಯ ಸ್ನೇಹಿತರ ಮಿಲನ. ಯಾರು ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು, ಸಪೋಟ, ಕಿತ್ತಳೆ, ಮೋಸಂಬಿ ಇವೆಲ್ಲ ಬೆಳೆದಿರ್ತಾರೆ ಅವರಿಗೆ ಇದನ್ನು ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದರಿಂದ ಹುಷಾರಾಗಿ ಅದನ್ನು ವ್ಯಾಪಾರ ಮಾಡ್ಕೊಳ್ಳಿ. ನೀವು ತುಲಾರಾಶಿಯವರು ಕೃಷಿ ಸಲಕರಣೆ ಮಾರಾಟ ಮಾಡ್ತಕ್ಕಂಥವ್ರಿಗೆ, ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಕಾಲಭೈರವ ಅಷ್ಟಕವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿನ ಮುಂದಕ್ಕೆ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ವೆಚ್ಚಗಳ ಮೇಲೆ ಹಿಡಿತ, ಮಕ್ಕಳಿಂದ ಶುಭ ಸುದ್ದಿ. ತೆಂಗು, ಅಡಿಕೆ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸ್ ನಡೆತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರತಕ್ಕಂಥ ದಿನ. ನೀವು ಸರ್ಪದೇವತೆಯನ್ನು ನಮೋಸು ಸರ್ಪೇಭ್ಯೋ ಏಕೇಚ ಪೃಥ್ವಿ ಮುನ್ ಅಂತೇಳಿ ಸರ್ಪದೇವತೆಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಧನುಸು ರಾಶಿಯವರು ಕುಟುಂಬದಲ್ಲಿ ನೆಮ್ಮದಿ, ಶುಭಕರ ವಾತಾವರಣ, ವಿದೇಶದಲ್ಲಿರ್ತಕ್ಕಂಥ ಶುಭ ಸುದ್ದಿ. ಹೂವು ಹಾಗೂ ಹಣ್ಣಿನ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹಾಲಿನ ಉತ್ಪನ್ನ ಯಾರೋ ಮಾರಾಟ ಮಾಡ್ತಾರೆ ಅವರಿಗೆ ಲಾಭದಾಯಕವಾದ ದಿನ. ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ. ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಅದನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಇರ್ತಕ್ಕಂಥದ್ದು, ಆದಾಯದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು, ಒಳ್ಳೆಯ ಹಣಕಾಸಿನ
ಒಳಹರವಿರ್ತಕ್ಕಂಥದ್ದು, ರಾಗಿ, ಭತ್ತ, ಕಬ್ಬು, ದ್ವಿದಳ ಧಾನ್ಯಗಳು ಯಾರು ಬೆಳೀತಾರೆ ಅವರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇವತ್ತು ಮೆಡಿಕಲ್ ಜನರಲ್ ಸ್ಟೋರ್ ಸಿಗ್ತವೆ, ಒಳ್ಳೆ ವ್ಯಾಪಾರ. ನೀವು ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ, ಒಂದಿಲ್ಲ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ವೃತ್ತಿಪರರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಶುಭ. ತಂಬಾಕು, ಶುಂಠಿ, ಸಾಂಬಾರ ದಿನಸುಗಳನ್ನ ಯಾರೋ ಮಾರಾಟ ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಎಲೆಕ್ಟ್ರಿಕಲ್ ಮೆಟೀರಿಯಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸು, ವುಡ್ ಮೆಟೀರಿಯಲ್ಸು ಮಾರೋರಿಗೆ ಒಳ್ಳೆ ಲಾಭ ಇದೆ. ನೀವು ಕುಲದೇವತೆಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಉತ್ತಮವಾದ ಹಣಕಾಸಿನ ಒಳಹರಿವು, ಹೈನುಗಾರಿಕೆ ಮತ್ತು ತೋಟಗಾರಿಕೆಯಲ್ಲಿ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ಇರತಕ್ಕಂಥದ್ದು. ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು. ಇವತ್ತು ನೀವು ಗೋವನ್ನು ಪೂಜಿಸಿ, ಗೋಗ್ರಾಸವನ್ನು ನೀಡಿ, ಅದರಿಂದ ನಿಮಗೆ ಶುಭವಾಗುತ್ತೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮ್ಮೆಲ್ಲರಿಗೂ ಈ ಸುಬ್ರಹ್ಮಣ್ಯ ಸ್ವಾಮಿಯ ದಯದಿಂದ ಈ ದಿನ ಶುಭಕರವಾಗಿ ನೆರವೇರಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ಸಾಯ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿ ಮೇಲೆ ಕಳಕಳಿ ಮಾಡ್ತಾ ಈ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್.